ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವ್ ಪಾರ್ಟಿ ಮಾಡ್ತಾ ಇದ್ರು ಬೆಂಗಳೂರು ಹೊರವಲಯದ ಆನೇಕಲ್ ವ್ಯಾಪ್ತಿಯಲ್ಲಿ. ರೇವ್ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 101 ಜನ ತಗಲಾಕೊಂಡಿದ್ರು. ಅದರಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. 3 ಜನ ಪೆಡ್ಲರ್ಸ್ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ಆಯೋಜಕರು, ಇನ್ನೊಬ್ರು ಆರ್ಗನೈಸರ್ಸ್, ಅದನ್ನು ಯಾರನ್ನ ಕರಿಬೇಕು ಅಂತೇಳಿ. ಸೊ ಈಗ ರೇವ್ ಪಾರ್ಟಿ ಕಿಕ್ ವಿಚಾರವಾಗಿ ನಟ ನಟಿಯರಿಗೆ ಸಂಕಷ್ಟ ಎದುರಾಗುತ್ತಾ ಹೊರ ಬರ್ತಾ ಮತ್ತಷ್ಟು ಸೆಲೆಬ್ರಿಟಿಗಳ ಹೆಸರು. ಇಲ್ಲಿವರೆಗೂ ಒಬ್ಬರೇ ಸೆಲೆಬ್ರಿಟಿ ಹೆಸರು ಬಂದಿರೋದು. ಆನೇಕಲ್ನಲ್ಲಿ ಭಾನುವಾರ ಪಾರ್ಟಿ ನಡೀತಾ ಇತ್ತು, ರಾತ್ರಿವರೆಗೂ ಕೂಡ, ಬೆಳಗ್ಗೆವರೆಗೂ ಕೂಡ ಪಾರ್ಟಿ ನಡೀತಾ ಇತ್ತು. 5ರಲ್ಲಿ 3 ಪೆಡ್ಲರ್ಗಳಂತ ಹೇಳಲಾಗ್ತಾ ಇದೆ. ಅವರಿಂದಲೇ ನಟ ನಟಿಯರನ್ನು ಕರೆಸಲಾಗಿತ್ತು. ಪೆಡ್ಲರ್ಸ್ ಸಂಪರ್ಕದಲ್ಲಿ ಸೆಲೆಬ್ರಿಟಿಗಳು ಇರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೆಡ್ಲರ್ಗಳನ್ನು ಈಗ ಆಲ್ರೆಡಿ ಕಳಿಸಿದ್ದಾರೆ, ಕಸ್ಟಡಿಗೆ ತಗೋಬೇಕು. ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸಿದಾಗ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಅವರನ್ನ ವಿಚಾರಣೆಗೊಳಪಡಿಸಿದಾಗ ಹೊರ ಬರುತ್ತಾ ಸೆಲೆಬ್ರಿಟಿಗಳ ಹೆಸರು. ಈ ರೇವ್ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ಇತ್ತಲ್ಲ, ಅಷ್ಟೇ ಅಲ್ಲ, ಆ ಪೆಡ್ಲರ್ಗಳ ಜೊತೆಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಇರ್ತಾರಲ್ಲ ಅವ್ರ ಹೆಸರೆಲ್ಲ ಬರುತ್ತೆ. ಓ, ನಾನು ರೇವ್ ಪಾರ್ಟಿಗೆ ಹೋಗಿಲ್ಲ, ನಾನು ಬಚಾವ್ ಅಂತ ಅನ್ಕೊಂಡಿದ್ರೆ ಬಿಟ್ಬಿಡಿ. ನೀವೇನಾದ್ರು ಕಾಂಟ್ಯಾಕ್ಟ್ ಇತ್ತು ಅಂತಂದ್ರೆ ಅವ್ರ ಜೊತೆಲಿ ನೀವು ಕೂಡ ತಗ್ಲಾಕೋತೀರಾ, ನೋ ಡೌಟ್. ಯಾಕಂದ್ರೆ ಅವ್ರು ಕಾಲ್ ಇಷ್ಟು ತೆಗಿತಾರೆ, ಅವ್ರನ್ನ ಕರೆದು ಕೇಳ್ತಾರೆ, ಯಾರಿಗೆ ನೀನು ಸಪ್ಲೈ ಮಾಡ್ತೀಯಾ, ಯಾರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಎಲ್ಲ ಹೆಸರು ಬಾಯಿ ಬಿಡಿಸ್ತಾರೆ. ಬಿಡಿಸಿದಾಗ ಈ ಮತ್ತೊಮ್ಮೆ ಹೇಳ್ತೀನಿ, ನಾನು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ, ನಾನು ಸೇಫ್ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಖಂಡಿತ ನಿಮ್ಮ ಊಹೆ ತಪ್ಪು. ಪೆಡ್ಲರ್ಗಳ ಜೊತೆಲಿ ಕಾಂಟ್ಯಾಕ್ಟ್ ಇತ್ತು ಅಂದ್ರೆ ನಿಮಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಅದು ಯಾರು ಬೇಕಾದ್ರೂ ಆಗಿರ್ಬೋದು. ಅದೇ ರೀತಿ ಗಮನಿಸ್ಕೊಡೋಣ, ತಾರೆಯರಿಗೆ ಡ್ರಗ್ಸ್ ಕಿಕ್ ಸ್ಟಾರ್ಟ್ ಆಗೋದು. ರೇವ್ ಪಾರ್ಟಿಯಲ್ಲಿ ಮತ್ತಷ್ಟು ನಟ ನಟಿಯರು ಭಾಗಿಯಾಗಿರುವ ಅನುಮಾನ. ಅದೇ ನಿಟ್ಟಿನಲ್ಲಿ ಈಗ ತನಿಖೆ ಚುರುಕಾಗಿದೆ. ಯಾರು ಆ ನಟ ನಟಿಯರು, ಆ ಸೆಲೆಬ್ರಿಟಿಗಳು ಯಾರು ಅನ್ನೋದೇ ಪ್ರಶ್ನೆ ಇರೋದು. 3 ಡ್ರಗ್ ಪೆಡ್ಲರ್ಸ್ ಪೊಲೀಸರ ವಶದಲ್ಲಿದ್ದಾರೆ. ಆಲ್ರೆಡಿ ಅವ್ರನ್ನ ವಿಚಾರಣೆ ಮಾಡಿದಾಗ ಆ ನಟ ನಟಿಯರ ಹೆಸರು ಕೂಡ ಹೊರ ಬರುವ ಸಾಧ್ಯತೆ ಇದೆ. ರೇವ್ ಪಾರ್ಟಿ ಸಂಬಂಧ 5ರ ಬಂಧನ ಇಲ್ಲಿ ತನಕ ಆಗಿದೆ. ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ, ಇವರೇ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಸಿದ್ದಿಕ್, ರಣಧೀರ್, ರಾಜಾಭಾವ್ ಪೆಡ್ಲರ್ಸ್ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನ ಆಲ್ರೆಡಿ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಈ 3 ಇದ್ದಾರಲ್ಲ, ಈ 3 ಬಹಳ ಇಂಪಾರ್ಟೆಂಟ್. ಈ ರೇವ್ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಇದು ಒಂದೇ ಪಾರ್ಟಿ ಅಂತ ಬರಲ್ಲ. ಆಗ್ಲೇ ನಾಗೇಂದ್ರ ಬಾಬು ಹೇಳ್ತಾ ಇದ್ರು, ಇನ್ಯಾರೆಲ್ಲ ಅವ್ರ ಸಂಪರ್ಕದಲ್ಲಿದ್ರು, ಈ ಹಿಂದೆ ಯಾರೆಲ್ಲ ಡ್ರಗ್ಸ್ ಅನ್ನ ಅವರಿಂದ ತರಿಸ್ಕೊಂಡಿದ್ರು, ಸ್ವೀಕಾರ ಮಾಡಿದ್ರು, ಆ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಕೂಡ ಇಲ್ಲಿ ಪರಿಶೀಲನೆ ಮಾಡಿದಾಗ ಯಾರ್ದಾದ್ರೂ ಹೆಸರಿದ್ರೆ ಅವ್ರಿಗೂ ಕೂಡ ಸಹಜವಾಗಿ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಸೆಲೆಬ್ರಿಟಿಗಳು ಆತಂಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲವು ಸೆಲೆಬ್ರಿಟಿಗಳಿಗೆ, ಬರೀ ರೇವಾ ಪಾರ್ಟಿಯಲ್ಲಿ ಭಾಗಿಯಾದವರು ಮಾತ್ರ ಅಲ್ಲ, ಇನ್ನೂ ಹಲವು ಸೆಲೆಬ್ರಿಟಿಗಳು ಈ ಡ್ರಗ್ ಪೆಡ್ಲರ್ ಜೊತೆಗೆ ಸಂಪರ್ಕದಲ್ಲಿದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ಶಂಕೆಯ ಮೇರೆಗೆ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ತನಿಖೆ ಹೇಗೆ ನಡೆಯುತ್ತೆ ಈಗ? ಯಾಕೆಂದ್ರೆ ಸೆಲೆಬ್ರಿಟಿಗಳು ತುಂಬಾ ಜನ ಇದ್ರು ಅನ್ನೋ ಮಾಹಿತಿ ಇದೆ, ಆದ್ರೂ ಕೂಡ ಇನ್ನೂ ಒಂದಷ್ಟು ಜನರದ್ದು ಹೆಸರು ರಿವೀಲ್ ಆಗಿಲ್ಲ. ಯಾಕೆ ತನಿಖಾ ತಂಡ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದೆಯಾ? ಅವ್ರ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ಅಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಅಂದ್ರೆ ಈಗಾಗಲೇ ಏನು NDPS ಆಕ್ಟ್ ಅಡಿಯಲ್ಲಿ ಕೂಡ ಈ ಒಂದು ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನ ಯಾವುದೇ ರೀತಿಯಾಗಿ ಪೊಲೀಸರು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ಬೇಕಾಗತ್ತೆ. ಯಾಕಂತಂದ್ರೆ ಈ ಒಂದು ಡ್ರಗ್ಸ್ ವಿಚಾರ ಬಂದಿರೋದ್ರಿಂದಾಗಿ ಎಲ್ಲರೂ ಕೂಡ ಎಷ್ಟು ದಿನಗಳಿಂದ ಇವರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದು ಸಾಕಷ್ಟು ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಸೊ ಹೀಗಾಗಿ ಯಾರ್ಯಾರು ಇವರ ಜೊತೆ ಏನು ಈ ಸಿದ್ದಿಕಿ ಮತ್ತು ಆತನ ಸಹಚರರು, ಅಂದ್ರೆ ಇಲ್ಲಿ ವಾಸು ಮತ್ತೆ ಅರುಣ್ ಏನಿದ್ದಾರೆ, ಇವರು ಇಲ್ಲಿ ಒಬ್ರು ಆರ್ಗನೈಸರು ಮತ್ತೆ ಒಬ್ರು ಬರ್ತಡೇ ಬಾಯ್ ಆಗಿದ್ರು ಅವತ್ತು ವಾಸು. ಸೊ ಹೀಗಾಗಿ ಇಲ್ಲಿ ಸಿದ್ದಿಕಿ ಏನಿದ್ದಾನೆ, ಸಿದ್ದಿಕಿ ಜೊತೆ ಇನ್ನಿಬ್ರು ಇದ್ದಾರೆ, ಅವರನ್ನ ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಕೂಡ ಇನ್ನೂ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದ್ರೆ ಅವರನ್ನು ಕೂಡ
ಬಾಡಿ ವಾರೆಂಟ್ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಅವರನ್ನು ಕರ್ಕೊಬಂದು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂತಂದರೆ ನಾನು ಮೊದಲೇ ಹೇಳ್ದಂಗೆ NDPS ಆ್ಯಕ್ಟಲ್ಲಿ ಈಗಾಗಲೇ ಏನು ಮಾದಕ ವಸ್ತುಗಳು ಕೂಡ ಇರೋದ್ರಿಂದಾಗಿ ನಾರ್ಕೋಟಿಕ್ಸ್ ಟೀಮ್ ಏನಿದೆ CCBಯಲ್ಲಿ ಅವರು ಕೂಡ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ಗ್ರಾಮಾಂತರ ಪೊಲೀಸರು, ಹೆಬ್ಗೋಡಿ ಪೊಲೀಸರು ಅವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಹಿರಿಯ ಅಧಿಕಾರಿಗಳು ಏನಾದ್ರು ಇಲ್ಲ ಇದನ್ನು ನೀವು ಕೆದಕ್ತಾ ಹೋಗಬೇಕು, ಯಾರ್ಯಾರು ಇದ್ದಾರೆ ಅಂತ ನೋಡಬೇಕು ಅನ್ನೋದು ಒಂದು ಕಡೆ ಆದರೆ, ಇನ್ನು ಎಷ್ಟು ದಿನಗಳಿಂದ ಈ ರೀತಿಯಾದಂಥ ಅವ್ಯವಹಾರ ಮಾಡ್ತಾ ಇದ್ದಾರೆ, ಮತ್ತು ಹಣ ಮಾಡುವಂಥ ಉದ್ದೇಶದಿಂದ ಸೆಲೆಬ್ರಿಟಿಗಳಿಗೆ ಏನಾದ್ರು ಮಾರ್ತಾ ಇದ್ದಾರಾ, ಮತ್ತು ಇವರು ಯಾರ್ಯಾರ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ನೋಡ್ತಾರೆ. ಈಗಾಗಲೇ ಅವರ ಮೊಬೈಲ್ ಫೋನ್ಸ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರಲ್ಲಿರುವಂಥ ಕಾಂಟ್ಯಾಕ್ಟ್ ಲಿಸ್ಟು ನೀವು ಹೇಳ್ದಂಗೆ ಯಾರು ಪಾರ್ಟಿಗೆ ನಾನು ಹೋಗಿಲ್ಲ ಅಂದ್ಕೊಂಡ್ರು ಕೂಡ ಅವರಿಗೆ ಕಂಟಕ ಕಾದಿರೋದಂತೂ ಫಿಕ್ಸ್. ಯಾಕಂತಂದರೆ ಇವರು ಡ್ರಗ್ ಎಲ್ಲಿಂದ ತರಿಸ್ತಾ ಇದ್ರು, ಇವರಿಗೆ ಸಪ್ಲೈ ಮಾಡ್ತಿದ್ದಿದ್ದು ಯಾರ್ಯಾರು, ಬೇರೆ ಹೊರದೇಶದಿಂದ ಏನಾದ್ರು ಬರ್ತಿತ್ತಾ, ಬೇರೆ ರಾಜ್ಯಗಳಿಂದ ಏನಾದ್ರು ಬರ್ತಿತ್ತಾ, ವಿದೇಶದವರ ಸಂಪರ್ಕ ಏನಾರು ಇದೆಯಾ, ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ನೋಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ರೆ, ಹೆಚ್ಚಿನ ಅವಶ್ಯಕತೆ ಇದ್ದರೆ ಏನಾದ್ರು ಮಾಹಿತಿ ಬೇಕು ಅಂದರೆ ಬಾಡಿ ವಾರೆಂಟ್ ಮೇಲೆ ಮತ್ತೆ ಜೈಲಿನಿಂದ ಕರೆದುಕೊಂಡ್ಬಂದು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.